ಇನ್ನು ಶೋಷಿತ ವರ್ಗದ ಸಮಾವೇಶಕ್ಕೆ ಸಂಬಂಧಪಟ್ಟ ಜಾಗೃತಿ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ. ಮಧು ಬಂಗಾರಪ್ಪನವರೇ, ರಹೀಂ ಖಾನ್ ರವರೇ, ಸುರೇಶ್ ರವರೇ ಮತ್ತು ಎಲ್ಲ ನಮ್ಮ ಹಿರಿಯ ಶಾಸಕರುಗಳಾದ ನರೇಂದ್ರ ಸ್ವಾಮಿ, ರಾಘವೇಂದ್ರ ಯತ್ನಾಳ್, ನಮ್ಮ ಶ್ರೀನಿವಾಸ್, ಗೋಪಾಲ್ ಕೃಷ್ಣ, ಅಜಯ್ ಸಿಂಗ್, ಶ್ರೀನಿವಾಸ್ ಮತ್ತು ಎಲ್ಲ ಮುಖಂಡಗಳೇ, ಶಿವಮೂರ್ತಿ ಕೂತ್ಕೊಂಡ್ರೆ ನಿಮಿಷ ನಡೀರಿ, ನಡೆಯ ಸುಮ್ಮನೆ, ರೇವಣ್ಣವರೇ, ಪ್ರಕಾಶ್ ರಾಥೋಡ್ರವರೇ, ಎಲ್ಲ ಮಾಜಿ ಶಾಸಕರೇ, ಸುಧಾಮ್ ದಾಸ್ ರವರೇ, ಚಂದ್ರಪ್ಪನವರೇ ಮತ್ತು ನಮ್ಮ ಮೈನಾರಿಟಿ ಅಧ್ಯಕ್ಷರು ಜಬಾರ್ ಅವರೇ, ಎಲ್ಲ ಬಂಧು ಭಗಿನಿಯರೇ, ಇವತ್ತು ಒಂದು ಐತಿಹಾಸಿಕವಾದಂತಹ ಸಮಾವೇಶ. ಕರ್ನಾಟಕ ರಾಜ್ಯದಲ್ಲಿ ಒಂದು ಬದಲಾವಣೆಯ ಪರ್ವವನ್ನು ನಮ್ಮೆಲ್ಲ ಮುಖಂಡರು ಈ ಶೋಷಿತರ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ನಾನು ಎಲ್ಲ ಸಂಘಟನೆಕಾರರಿಗೆ, ನಮ್ಮ ಶಾಸಕರುಗಳಿಗೆ, ನಮ್ಮ ಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರದ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂಗೆ. ಇದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ, ಕಾಂಗ್ರೆಸ್ ಸರ್ಕಾರ ಮಾತ್ರ ಸಾಧ್ಯ. ನಿಮಗೆ ನಮ್ಮೆಲ್ಲರಿಗೂ ಕೂಡ ನಂಬಿಕೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಪ್ರತಿ ಸಮಸ್ಯೆಗೂ ಕೂಡ ನಮಗೆ ಹೊಸ ದಾರಿಯನ್ನ ಹುಡುಕಲು ಒಂದು ಉತ್ತಮವಾದಂಥ ಅವಕಾಶ ನಮ್ಮೆಲ್ಲರೂ ಕೂಡ ದೊರೆಯುತ್ತದೆ. ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶವನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಅನ್ನೋದು ಬಹಳ ಇಲ್ಲಿ ಮುಖ್ಯವಾದಂಥ ವಿಚಾರ. ನಮ್ಮ ಬದುಕನ್ನ ನಾವು ಜಾಗೃತರಾಗಿ ನಾವು ಬದಲಾವಣೆಯನ್ನು ಮಾಡಿಕೊಳ್ಬೇಕು. ಯಶಸ್ಸು ಅನ್ನೋದು ಯಾರ ಆಸ್ತಿ ಅಲ್ಲ. ಯಾವ ರಾಜ ಕೂಡ ಯಾವಾಗಲೂ ರಾಜ್ಯನಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಶ್ರೀಮಂತ ಕೂಡ ಯಾವ ಶ್ರೀಮಂತನಾಗಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಕೊನೆಗೆ ಎಲ್ಲರಿಗೂ ಕೂಡ ಬಡವನಿಗಿಂದ ಹಿಡಿದು ಎಲ್ಲರೂ ಕೂಡ ರಾಜ್ಯನಾಗಲು ಅವಕಾಶ, ಶ್ರೀಮಂತನಾಗಲು ಅವಕಾಶ. ಇದೇ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಶಕ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಗ್ರಂಥ, ಈ ಸಂವಿಧಾನ ಗ್ರಂಥ, ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ಕುರಾನ್ ಇರ್ಬೋದು, ಅದು ಧರ್ಮಗಳ ಗ್ರಂಥ. ಇದು ನಮ್ಮ ಜನರ ರಕ್ಷಣೆಗೆ, ನಮ್ಮ ಬದುಕಿನಿಗೆ ಆಶ್ರಯ ಕೊಟ್ಟಂತ ಗ್ರಂಥ. ಈ ಗ್ರಂಥನೇ ನಿಮಗೆ ಶ್ರೀರಕ್ಷೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನೀವೆಲ್ಲ ಇಲ್ಲಿ ಸೇರಿದ್ದೇವೆ. ನಾವು ಹಸಿದವನಿಗೆ ಹೊಟ್ಟೆ ತುಂಬಬೇಕು, ಅನ್ನ ಕೊಡಬೇಕು, ಕಷ್ಟಗಳಲ್ಲಿ ಜೊತೆ ಇರಬೇಕು, ತಾಳ್ಮೆಯ ಮಹತ್ವವನ್ನು ತಿಳಿಸ್ಬೇಕು, ನಿಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಾನು, ಮುಖ್ಯಮಂತ್ರಿಗಳು, ನಾವೆಲ್ಲ ಸೇರಿ ಈಗ ತಾನೇ ಬಂದು ದೇವರು ನಮಗೆ ಬೇಕಾದಷ್ಟು ಅವಕಾಶಗಳನ್ನು ಕೊಡ್ತಾರೆ. ಆದರೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಜನರ ಬದುಕಿನಲ್ಲಿ
ಸಿಎಂ ಅದು ಶೋಷಿತ ವರ್ಗಗಳ ಜಾಗೃತಿ ಸಮಾವೇಶದಲ್ಲಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡ್ತಾ ಇರುವಂತಹ ಸಂದರ್ಭ ಇದೀಗ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಂತೆ ಅಲ್ಲಿ ಜನಸ್ತೋಮ ಘೋಷಣೆಗಳನ್ನ ಮೊಳಗ್ತು ಸಿದ್ದರಾಮಯ್ಯ ಪರವಾಗಿ ಜೈಕಾರ ಹಾಕಿದ್ರು. ಈ ಸಂದರ್ಭ ಅಲ್ಲಿ ಡಿಸಿಎಂ ಭಾಷಣವನ್ನ ಮುಂದುವರಿಸ್ತಾ ಇದ್ರು. ಸ್ವಲ್ಪ ಶಿಸ್ತಿರ್ಬೇಕು, ಸ್ಟೇಜ್ ಅಲ್ಲಿ ಕೂತ್ಕೊಡ್ರಿ ಎಲ್ಲರೂ. ಪಾಪ ಕೆಳಗಡೆ ಬಂದ್ ಜನ ಆರಾಮಾಗಿ ನೆಮ್ಮದಿಯಾಗಿ ಕೂತವ್ರೆ, ಸ್ಟೇಜ್ ಮೇಲೆ ಇರೋರ್ದೇ ಜಾಸ್ತಿ. ನಡಿ ಯಾರು ಇಲ್ಲಿ ನಿಂತ್ಕೊಂಡು ನಡಿ. ಈಗ ತಾನೇ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ರಾಮಚಂದ್ರ ಕಳಿಸಿ ಎಲ್ಲರೂ. ಆಯ್ತಾಯ್ತು. ಈಗ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆಗೆ ಬಂದಿದ್ದಾರೆ. ಇನ್ನು ಕೆಲವೇ ನಿಮಿಷದಲ್ಲಿ ಉದ್ಘಾಟನೆ ಆಗ್ತದೆ. ವೇದಿಕೆಯಲ್ಲಿರೋರು ಶಿಸ್ತಿನಿಂದ ಇರಬೇಕು, ಎಲ್ಲ ಶಾಂತಿಯಿಂದ ಇರಬೇಕು. ಇವತ್ತು ಯಶಸ್ಸು ಎಂಬುದು ಯಾರ ಸೊತ್ತು ಅಲ್ಲ, ನಿಮ್ಮೆಲ್ಲರ ಪರಿಶ್ರಮ ಧೈರ್ಯ ಇದ್ದರೆ ಯಶಸ್ಸು ಖಂಡಿತ ನಿಮ್ಮೆಲ್ಲರ ಖಂಡಿತ ಬುತ್ತಿ. ಮನುಷ್ಯನಲ್ಲಿ ನಾವು ಯಾವಾಗಲೂ ಕೂಡ ಜೀವನದಲ್ಲಿ ಹೋರಾಟವನ್ನು ಮಾಡಿಕೊಂಡು ಬಂದಾಗ ಮಾತ್ರ ಪ್ರಗತಿ ಸಾಧ್ಯ. ನಂಬಿಕೆ ಎನ್ನುವುದು ಒಂದು ಪರಿಶ್ರಮ ಇದ್ದಂತೆ. ಒಮ್ಮೆ ಹೋದರೆ ಆ ನಂಬಿಕೆ ಹೋದರೆ ಮತ್ತೆ ಬರೋದು ಬಹಳ ಕಷ್ಟ. ಎಲ್ಲವನ್ನ ಸಹಿಸುವಂತ ಶಕ್ತಿ ತಮ್ಮೆಲ್ಲರಿಗೂ ಇರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಮನೆ ಅಂದ ಮೇಲೆ ಮನೆಯಲ್ಲಿ ಕಸ ಇರ್ತದೆ, ಕಷ್ಟ ಇರ್ತದೆ. ಬದುಕು ಅಂದ ಮೇಲೆ ಕಷ್ಟ ಇರ್ತದೆ. ಕಷ್ಟದಲ್ಲಿ ಬಂದಾಗ ಜಯಿಸಬೇಕು. ಹಣ ಗಳಿಸಿದ್ರೆ ಇಡೋ ತನಕ, ಜನ ಗಳಿಸಿರೋಕ್ಕೆ ಸಾಯೋ ತನಕ ನಾವು ಹೋರಾಟವನ್ನು ಮುಂದುವರಿಸಬೇಕು. ಹಂಗೆ ಇವತ್ತು ಕಾಂಗ್ರೆಸ್ ಪಕ್ಷ ಇದೇ ಜಾಗದಲ್ಲಿ ನಾವು ಸಮಾನತೆಯನ್ನ, ದಲಿತರ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಎಲ್ಲ ವರ್ಗದ ಜನರನ್ನ ಸೇರಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿಕೊಂಡು ಅನೇಕ ಪ್ರತಿಜ್ಞೆಯನ್ನು ಮಾಡಿದು, ಮಾತನ್ನು ಕೊಟ್ಟು 5 ಗ್ಯಾರಂಟಿಗಳನ್ನು ಕೊಟ್ಟು 5 ಗ್ಯಾರಂಟಿಗಳನ್ನು ಇವತ್ತು ಇಡೀ ದೇಶದಲ್ಲಿ ಯಾವ್ದಾದ್ರು ಸರ್ಕಾರ ಚುನಾವಣಾ ಮುಂಚಿತವಾಗಿ ಬರೀ 5 ತಿಂಗಳಲ್ಲಿ 6 ತಿಂಗಳಲ್ಲಿ ಕಾರ್ಯರೂಪಕ್ಕೆ ತಂತು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರನನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಇದನ್ನು ನೋಡಿ ಕೈ ಮುಷ್ಟಿ ಆಯಿತು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಇದನ್ನು ನೋಡಿ ಅರಳಿದ ಕಮಲ ಉದುರು ಹೋಯಿತು.
ಇದನ್ನು ನೋಡಿ ತೆನೆ ಹೊತ್ತ ಮಹಿಳೆ ಎಸೆದು ಹೋದಳು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಕರ್ನಾಟಕ ಸಮೃದ್ಧಿ ಆಯಿತು, ಕರ್ನಾಟಕ ಪ್ರಬುದ್ಧವಾಯಿತು. ಇವತ್ತು ನಿಮ್ಮೆಲ್ಲರೂ ಕೂಡ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಹೆಣ್ಮಕ್ಳು ಎಲ್ಲರೂ ಉಚಿತವಾಗಿ ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಿರ್ತಾರೆ. ಎಲ್ಲರಿಗೂ ಉಚಿತವಾಗಿ ಕರೆಂಟು 0 ಬಿಲ್ ಬರ್ತಾ ಇದ್ದಾರೆ. ಎಲ್ಲರಿಗೂ 2,000 ರೂಪಾಯಿ ಬರ್ತಾ ಇದ್ದಾರೆ. ಇದೇ ಕಾಂಗ್ರೆಸ್ ಶಕ್ತಿ, ಇದೇ ಕಾಂಗ್ರೆಸ್ ಇತಿಹಾಸ, ಇದೇ ಗ್ಯಾರಂಟಿ. ನಾನು ಈ ಸಮಾವೇಶ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ರಾಹುಲ್ ಗಾಂಧಿ ಅವರು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಮಲ್ಲಿಕಾರ್ಜುನ್ ನೇತೃತ್ವದ ಖರ್ಗೆ ಸಾಹೇಬರ ನೇತೃತ್ವದ ಸರ್ಕಾರದಲ್ಲಿ ಎಲ್ಲರಿಗೂ ಕೂಡ ಸಮಾನತೆಯನ್ನು ಒದಗಿಸ್ಕೊಡ್ಬೇಕು. ನಾವು ನಮ್ಮ ಈ ಜನಾಂಗದ ಏನೋ ಒಂದು ಮಾಹಿತಿಯನ್ನ ಒಟ್ಟು ಕೂಡಿಸ್ಬೇಕು. ಆ ಜನಾಂಗದ ಶಕ್ತಿ ಮೇರೆಗೆ ಅವ್ರಿಗೆ ನ್ಯಾಯನ ಒದಗಿಸ್ಕೊಡ್ಬೇಕು ಅಂತೇಳಿ ಇವತ್ತು ಇಡೀ ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಅನ್ನೋದನ್ನ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಬದ್ಧವಾಗಿದ್ದೇವೆ. ಎಲ್ಲ ವರ್ಗದ ಜನರಿಗೆ ರಕ್ಷಣೆ ಕೊಡಲಿಕ್ಕೆ ಸಿದ್ಧವಾಗಿದ್ದೇವೆ. ಇದಕ್ಕೆ ನೀವು ಗಾಬರಿ ಮಾಡ್ಕೊಳ್ಳೋದು ಬೇಡ. ಎಲ್ಲ ಸಮಾಜದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡೋಣ. ಈ ದೇಶದಲ್ಲಿ ಸೂರ್ಯ ಚಂದ್ರ ಯಾವ ರೀತಿ ಎಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಟ್ಕೊಂಡು ಬಂದಿದ್ದಾನೋ, ಬೆಳಕನ್ನು ಕೊಡಕ್ ಬಂದಿದ್ದಾರೋ, ಅದೇ ರೀತಿ ಎಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡೋಣ. ಕಾಂಗ್ರೆಸ್ ಸರ್ಕಾರ ನಿಮ್ಮ ಬದುಕಿಗೆ, ನಿಮ್ಮ ರಕ್ಷಣೆಗೆ ಸದಾ ಬದ್ಧವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ವ್ಯವಸ್ಥಾಪಕರಿಗೆ ಸಹಕಾರ ಕೊಟ್ಟವರಿಗೆಲ್ಲರೂ ಕೂಡ ಅಭಿನಂದಿಸಿ, ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ, ಜೈ ಸಿದ್ದರಾಮಯ್ಯ. ಧನ್ಯವಾದಗಳು ಶ್ರೀಯುತ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ.